ಸರ್ ಮತ್ತೆ ರಾಜ್ಯಕ್ಕೆ ಬಂದಾಗೆಲ್ಲ ಹೇಳಿದ್ದ ಅಮಿತ್ ಶಾ ಮಾತಾಡಿದ್ದು ಸುಳ್ಳು ಅಂತೀರಾ ಸರ್? ಆಗಿದ್ರೆ ಸರ್ ಅದು ಅಪ್ಪಟ ಸುಳ್ಳು. ಅವರು ಸುಳ್ಳಿನ ಸರ್ದಾರರಾಗಿದ್ದಾರೆ. ಅವರು ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಆಗಬೇಕು. ಈಗ ನಾವು ಈಗ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, ನಿಮ್ಮ ಹೋಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, ಫೈನಾನ್ಸ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, IMCT ತಂಡ ಇಲ್ಲಿ ಕೇಂದ್ರದ ತಂಡ ಬಂದು ಇಲ್ಲಿ ಸಮೀಕ್ಷೆ ಮಾಡಿದ್ದು ಸುಳ್ಳ, ಅವ್ರು ರಿಪೋರ್ಟ್ ಕೊಟ್ಟಿದ್ದು ಸುಳ್ಳ, ಅದಾದಮೇಲೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಮೀಟಿಂಗ್ ಮಾಡಿದ್ದು ಸುಳ್ಳ, ಆ ಮೀಟಿಂಗ್ನಲ್ಲಿ ಕರ್ನಾಟಕ ಏನು ಭಾಳ ಚೆನ್ನಾಗಿ ಈ ಬರ ನಿರ್ವಹಣೆ ಮಾಡ್ತಾ ಇದೆ, ಇದೇ ಮಾದರಿ ಇಡೀ ರಾಷ್ಟ್ರಕ್ಕೆ ನಾವು ಅಳವಡಿಸ್ಕೋಬೇಕಂತ ಲಿಖಿತ ಮೂಲಕ ಕೊಟ್ಟಿದ್ದು ಸುಳ್ಳ? ಏನಿದೆ ಹೇಳಿ? ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು? ಅವ್ರು ಏನು ಹೇಳಿದ್ದೆಲ್ಲ ಕನ್ನಡಿಗರು ಕೇಳಬೇಕಂತ ಇದೆಯಾ? ಈಗ BJP ನಾಯಕರು ಯಾರಿದ್ದಾರೆ ಇಲ್ಲಿ, ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಅವ್ರು ಉತ್ತರ ಕೊಡಬೇಕು. ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ, 5 ವರ್ಷದಲ್ಲಿ ನಿಮ್ಮ 25-26 BJP ಸಂಸದರು ಬಾಯಿ ಬಿಟ್ಟಿಲ್ಲ. ಈಗನ ಹೇಳ್ರಿ, ಈಗ ಚುನಾವಣೆನಲ್ಲಿ ಹೇಳ್ರಿ ನಾವು ಕೊಟ್ಟಿದ್ದೀವ ಕೊಟ್ಟಿಲ್ಲ ಅಂತ. October 31st ಡೆಡ್ಲೈನ್ ಇತ್ತು, ನಾವು September 23rd ಕೊಟ್ಟಿದ್ದೀವಿ, ಆಲ್ಮೋಸ್ಟ್ 1.5 months ಬಿಫೋರ್. ಅದು ಸುಳ್ಳಂತ ಹೇಗೆ ಹೇಳ್ತೀರಾ? ಮತ್ತು ನಾವು ಹೋಗಿ ಅಮಿತ್ ಶಾ ಅವ್ರ ಹತ್ರ ಭೇಟಿಯಾದಾಗ ಏನು ಹೋಗಿ BCCI ಸ್ಟೇಟಸ್ಸು ಮತ್ತು ಅಹಮದಾಬಾದ್ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಏನು ಟಿಕೆಟ್ ಕೇಳೋಕ್ಕೆ ಹೋಗಿದ್ವಿ ನಾವು? ದೇಶ ಅದು. ನಾವು ನಮ್ಮ ಬರ ನಿರ್ವಹಣೆಗೋಸ್ಕರ ಮೆಮೊರಾಂಡಮ್ ಸಬ್ಮಿಟ್ ಮಾಡೋಕ್ಕೆ ಹೋಗಿದ್ದೆ, ಸುಳ್ಳ ಅದು? ಸೊ ಇವತ್ತು ಇವರೆಲ್ಲ BJP ರಾಜ್ಯ ಮಟ್ಟದ BJP ನಾಯಕರು ಈಗನ ಬಾಯಿ ಬಿಟ್ಟು ಕನ್ನಡಿಗರಿಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಮಾತಾಡಬೇಕು. ಸರ್ ಸೋಲಿನ ಭಯ ಏನಾದರೂ ಸರ್? ಮತ್ತೆ ರಾಜ್ಯಕ್ಕೆ ಬಂದಾಗೆಲ್ಲ ಹೇಳಿದ್ದ ಅಮಿತ್ ಶಾ ಮಾತಾಡಿದ್ದು ಸುಳ್ಳು ಅಂತೀರಾ ಸರ್? ಆಗಿದ್ರೆ ಸರ್ ಅದು ಅಪ್ಪಟ ಸುಳ್ಳು. ಅವರು ಸುಳ್ಳಿನ ಸರ್ದಾರರಾಗಿದ್ದಾರೆ. ಅವರು ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಷನ್ ಆಗಬೇಕು. ಈಗ ನಾವು ಈಗ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, ನಿಮ್ಮ ಹೋಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, ಫೈನಾನ್ಸ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ, IMCT ತಂಡ ಇಲ್ಲಿ ಕೇಂದ್ರದ ತಂಡ ಬಂದು ಇಲ್ಲಿ ಸಮೀಕ್ಷೆ ಮಾಡಿದ್ದು ಸುಳ್ಳ, ಅವ್ರು ರಿಪೋರ್ಟ್ ಕೊಟ್ಟಿದ್ದು ಸುಳ್ಳ, ಅದಾದಮೇಲೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಮೀಟಿಂಗ್ ಮಾಡಿದ್ದು ಸುಳ್ಳ, ಆ ಮೀಟಿಂಗ್ನಲ್ಲಿ ಕರ್ನಾಟಕ ಏನು ಭಾಳ ಚೆನ್ನಾಗಿ ಈ ಬರ ನಿರ್ವಹಣೆ ಮಾಡ್ತಾ ಇದೆ, ಇದೇ ಮಾದರಿ ಇಡೀ ರಾಷ್ಟ್ರಕ್ಕೆ ನಾವು ಅಳವಡಿಸ್ಕೋಬೇಕಂತ ಲಿಖಿತ ಮೂಲಕ ಕೊಟ್ಟಿದ್ದು ಸುಳ್ಳ? ಏನಿದೆ ಹೇಳಿ? ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು? ಅವ್ರು ಏನು ಹೇಳಿದ್ದೆಲ್ಲ ಕನ್ನಡಿಗರು ಕೇಳಬೇಕಂತ ಇದೆಯಾ? ಈಗ BJP ನಾಯಕರು ಯಾರಿದ್ದಾರೆ ಇಲ್ಲಿ, ವಿಜಯೇಂದ್ರ ಅವರು ಇರ್ಬೋದು, ಅಶೋಕ್ ಅವರು ಇರ್ಬೋದು, ಅವ್ರು ಉತ್ತರ ಕೊಡಬೇಕು. ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ, 5 ವರ್ಷದಲ್ಲಿ ನಿಮ್ಮ 25-26 BJP ಸಂಸದರು ಬಾಯಿ ಬಿಟ್ಟಿಲ್ಲ. ಈಗನ ಹೇಳ್ರಿ, ಈಗ ಚುನಾವಣೆನಲ್ಲಿ ಹೇಳ್ರಿ ನಾವು ಕೊಟ್ಟಿದ್ದೀವ ಕೊಟ್ಟಿಲ್ಲ ಅಂತ. October 31st ಡೆಡ್ಲೈನ್ ಇತ್ತು, ನಾವು September 23rd ಕೊಟ್ಟಿದ್ದೀವಿ, ಆಲ್ಮೋಸ್ಟ್ 1.5 months ಬಿಫೋರ್. ಅದು ಸುಳ್ಳಂತ ಹೇಗೆ ಹೇಳ್ತೀರಾ? ಮತ್ತು ನಾವು ಹೋಗಿ ಅಮಿತ್ ಶಾ ಅವ್ರ ಹತ್ರ ಭೇಟಿಯಾದಾಗ ಏನು ಹೋಗಿ BCCI ಸ್ಟೇಟಸ್ಸು ಮತ್ತು ಅಹಮದಾಬಾದ್ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಏನು ಟಿಕೆಟ್ ಕೇಳೋಕ್ಕೆ ಹೋಗಿದ್ವಿ ನಾವು? ದೇಶ ಅದು. ನಾವು ನಮ್ಮ ಬರ ನಿರ್ವಹಣೆಗೋಸ್ಕರ ಮೆಮೊರಾಂಡಮ್ ಸಬ್ಮಿಟ್ ಮಾಡೋಕ್ಕೆ ಹೋಗಿದ್ದೆ, ಸುಳ್ಳ ಅದು? ಸೊ ಇವತ್ತು ಇವರೆಲ್ಲ BJP ರಾಜ್ಯ ಮಟ್ಟದ BJP ನಾಯಕರು ಈಗನ ಬಾಯಿ ಬಿಟ್ಟು ಕನ್ನಡಿಗರಿಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಮಾತಾಡಬೇಕು. ಸರ್ ಸೋಲಿನ ಭಯ